ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಒಂದು ವಿಷಯದ ಮಾಡೆಲ್ ಪೇಪರ್ 3 ತಿಳಿಸ್ಕೊಡ್ತೀನಿ ಅಂತ. ಇದು ಸೆಕೆಂಡ್ ಟೆಸ್ಟಿಗೆ ಹೆಲ್ಪ್ ಆಗ್ತದೆ ನೋಡ್ರಿ. ಸೊ ಟೈಮ್ ಡ್ಯೂರೇಷನ್ ಬಂದ್ಬಿಟ್ಟು ನಿಮಗೆ 90 ಮಿನಿಟ್ಸ್ ಇದೆ. ಆ್ಯಂಡ್ ಅಲೋಟೆಡ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸಿಂದ ಇದ್ದಿರ್ತದಪ್ಪ ಈ ಸೆಕೆಂಡ್ ಟೆಸ್ಟ್ ಅಂದರೆ 40 ಮಾರ್ಕ್ಸಿಂದ ಇದ್ದಿರ್ತದೆ. ಆಲ್ರೆಡಿ ಇವಾಗ ನಾನು ಮಾಡೆಲ್ ಪೇಪರ್ 1 ಮತ್ತು 2 ಅಪ್ಲೋಡ್ ಮಾಡಿದ್ದೀನಿ. ತಾವು ನೋಡಿದಿಲ್ಲ ಅಂದರೆ ಈ ಕೂಡಲೇ ನೋಡಿರಿ. ಮತ್ತು ಇನ್ನೂ ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ತಾವು ಏನು ಮಾಡಬೇಕು, ಟೆಲಿಗ್ರಾಮ್ ಗ್ರೂಪನ್ನು ಜಾಯಿನ್ ಆಗಿರಿ. ಸರ್ ಯಾವ ಥರ ಜಾಯಿನ್ ಆಗಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೆ ನೋಡಿರಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಅದನ್ನು ಯೂಸ್ ಮಾಡಿ ತಾವು ಏನು ಮಾಡ್ಬೋದು, ಜಾಯಿನ್ ಆಗಬಹುದು. ಓಕೆ. ಮತ್ತು ಇನ್ನೊಂದೇನು ಇಂಪಾರ್ಟೆಂಟ್ ಅಥವಾ ಒಂದು ತಮ್ಮೆಲ್ಲರಿಗೆ ಮಾಹಿತಿ ಏನು ಅಂತಂದರೆ, ನಾನು ಈಗಾಗಲೇ ಮ್ಯಾಥ್ಸ್ 13 ಚಾಪ್ಟರ್ ಏನದಲ್ವ, 13 ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳಿದ್ದೀನಿ ರೀ. ಓಕೆ. ಸೊ ಹಾಗಾಗಿ ತಾವು ಎಲ್ಲ 13 ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೀಟಾಗಿ ಒಂದು ನೋಟ್ಬುಕ್ ಒಳಗೆ ಬರೀರಿ, ಬರೆದು ಪ್ರಾಕ್ಟೀಸ್ ಮಾಡಿರಿ. ಇದ್ರದ್ದು ಏನಾದರೂ PDF ಬೇಕಾಗಿತ್ತು ಅಂದರೆ ತಮಗೆ ಇದು ಪೇಯ್ಡ್ ಕ್ಯಾಂಡಿಡೇಟ್ಸಿಗಷ್ಟೇ ಅವೈಲೇಬಲ್ ಇದೆ ರೀ. ಯಾರು ಪೇ ಮಾಡ್ತೀರಲ್ವ ಅವ್ರಿಗಷ್ಟೇ ಅವೈಲೇಬಲ್ ಇದೆ. ಸೊ ನಿಮ್ಗೇನಾದರೂ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ತಾವು PDF ತೊಗೋಬೋದು. ಇಲ್ಲ ಸರ್ ನನ್ನ ಕಡೆ ದುಡ್ಡಿಲ್ಲ ಅಂತಂದರೆ ಪರವಾಗಿಲ್ಲ, ತಾವು ವಿಡಿಯೋಸ್ಗಳನ್ನು ನೋಡಿ ಎಲ್ಲ ನೀಟತೆ ಕ್ವಶನ್ಸ್ಗಳನ್ನು ಬರ್ಕೊಂಡು ಪ್ರಾಕ್ಟೀಸನ್ನು ಮಾಡ್ಬೋದು. ಓಕೆ. ಸೊ ನೋಡಿರಿ ಏನಿದೆ ಕ್ವಶನ್ ಅಂತಂದರೆ, ಇಲ್ಲಿ ಒಂದೇನು ಮಿಸ್ಟೇಕ್ ಅಂತಂದರೆ ನಿಮಗೆ MCQ 7 ಇದ್ದಿರ್ತಾವೆ ರೀ. ಎಷ್ಟು ಇದ್ದಿರ್ತಾವೆ? 7 ಇದ್ದಿರ್ತಾವೆ. ಫಿಲ್ ಇನ್ ದ ಬ್ಲ್ಯಾಂಕ್ ಎಷ್ಟು ಇದ್ದಿರ್ತಾವೆ ಅಂದರೆ 3 ಇದ್ದಿರ್ತಾವೆ. ಟೋಟಲ್ 1 ಮಾರ್ಕಿಂದ ಎಷ್ಟು ಕ್ವಶನ್ಸ್ ಆದ್ರೆ ನಿಮಗೆ 1 ಮಾರ್ಕಿಂದು ಟೋಟಲ್ 10 ಕ್ವಶನ್ಸ್ ಆಗ್ತಾವೆ ನೋಡ್ರಿ. ಬಟ್ ಇಲ್ಲಿ ಏನು ಮಾಡಿದ್ದಾರೆ ಇವರು 5 MCQ ಮಾಡಿದ್ದಾರೆ. ಓಕೆ, ಇರಲಿ ಪರವಾಗಿಲ್ಲ. ಮತ್ತು ಇವೇ ಕ್ವಶನ್ಸ್ಗಳು ಬರ್ತಾವೆ ಅಂಥೇಳಿ ಗ್ಯಾರಂಟಿ ಇಲ್ಲ ನೋಡ್ರಿ. ಇದು ಜಸ್ಟ್ ಒಂದು ಮಾಡೆಲ್ ಪೇಪರ್ ಅಷ್ಟೇ ಅದ ರೀ. ಫಸ್ಟ್ ಕ್ವಶನ್, ಇಂಟಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಕೊಸೆಕೆಂಡ್ ಸ್ಕ್ವೇರ್ ಎಕ್ಸ್ DX ಈಸ್ ಈಕ್ವಲ್ಸ್ ಟು ಡ್ಯಾಶ್ ಅಂತ. ಎ ಆಪ್ಷನ್, ದಿಸ್ ಇಸ್ A, B, C, D. ನೋಡ್ರಿ ನಾನು ಎಕ್ಸಸೈಸ್ ವೈಸ್ ಏನು ಸಾಲ್ಯೂಷನ್ ಮಾಡಿದ್ದೀನಲ್ವ, ಅಲ್ಲಿ ನಿಮಗೆ ಇದರದ್ದು ಆನ್ಸರ್ ಸಿಗ್ತದೆ. ತಾವು ಎಕ್ಸಸೈಸ್ ವೈಸ್ ಸಾಲ್ಯೂಷನ್ಸನ್ನು ನೋಡ್ಬೋದು. ಅಂದರೆ ಎಕ್ಸಸೈಸ್ 7.1, 7.2, 7.3 ಮಾಡಿದ್ದೀನಲ್ವ, ಅವುಗಳನ್ನು ನೋಡಿ ತಾವು ಇವುಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸನ್ನು ಮಾಡ್ಬೋದು. ಸೆಕೆಂಡ್ ಕ್ವಶನ್, ಇಫ್ D ಇಂಟು f of x divided by dx equals to 4x³ minus 3/x³ such that f of 2 equal to 0, then f of x is dash ಅಂತ ಹೇಳ್ತಾ ಇದ್ದಾರೆ. ಓಕೆ. ಸೊ ನೆಕ್ಸ್ಟ್ ಆಪ್ಷನ್ಸ್ ನೋಡ್ರಿ ಏನದ ಅಂದರೆ, ದಿಸ್ ಇಸ್ A, ಇದು A ಆಪ್ಷನ್, B ಆಪ್ಷನ್, C ಆಪ್ಷನ್, D ಆಪ್ಷನ್. D ಆಪ್ಷನ್ ಬಂದ್ಬಿಟ್ಟು x³ ಪ್ಲಸ್ 1/x⁴ ಮೈನಸ್ 129 ಡಿವೈಡೆಡ್ ಬೈ 8 ಇದೆ ನೋಡಿ. ಥರ್ಡ್ ಕ್ವಶನ್, ಇಂಟಗ್ರೇಷನ್ ಆಫ್ 10x⁴ ಪ್ಲಸ್ 10x log e a 10 ಡಿವೈಡೆಡ್ ಬೈ x⁴ ಪ್ಲಸ್ 10x dx ಅಂತ ಇದೆ. ಇದು ನಾನು ರೀಸೆಂಟ್ಲಿ ಸಾಲ್ವ್ ಮಾಡಿದ್ದೆ ನೋಡ್ರಿ. ಓಕೆ, ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ತಾವು ಏನು ಮಾಡ್ಬೋದು, ಅದನ್ನು ನೋಡ್ಬೋದು. ಓಕೆ. ಸೊ MCQ ಅಂತ ಬರ್ತೀನಿ ನೋಡ್ರಿ ನನ್ನ ಥಂಬ್ನೇಲಲ್ಲಿ. ಅವರು ಅದನ್ನು ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು. A, B, C, D ಆಪ್ಷನ್ಸ್ಗಳು ಅದಾವೆ ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 4 ಏನಿದೆ ನೋಡ್ರಿ. ಕ್ವಶನ್ ನಂಬರ್ 4, ಎಸ್, ಕ್ವಶನ್ ನಂಬರ್ 4, ಇಫ್ L, M, N ಆರ್ ಡೈರೆಕ್ಷನ್ ಕೋಸೈನ್ಸ್ ಆಫ್ ಎ ಲೈನ್ ದೆನ್ L = M = N. ಇದು A ಆಪ್ಷನ್. B ಆಪ್ಷನ್ L² ಪ್ಲಸ್ N² ಪ್ಲಸ್ M² ಪ್ಲಸ್ N². ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, L² ಪ್ಲಸ್ M² ಪ್ಲಸ್ N² = 1 ಅಂತ. C ಆಪ್ಷನ್ L² ಪ್ಲಸ್ M² ಪ್ಲಸ್ N² = 0 ಇದೆ. D ಆಪ್ಷನು L² ಮೈನಸ್ M² ಮೈನಸ್ N² = 0 ಅಂತ ಇದೆ ನೋಡ್ರಿ. ನೆಕ್ಸ್ಟ್ 2 ಲೈನ್ಸ್ ಕೊಟ್ಟಿದ್ದಾನೆ. ಇದೊಂದು ಇಕ್ವೇಷನ್ ಆಫ್ ಒನ್ ಲೈನ್ ಇದೆ, ಇದೊಂದು ಇಕ್ವೇಷನ್ ಆಫ್ ಲೈನ್ ಇದೆ. ಇವೆರಡೂ ಏನಾಗಿರ್ತಾವಂತ, ಎರಡೂ ಎ ಆಪ್ಷನ್ ಏನು ಪ್ಯಾರಲಲ್ ಆಗಿರ್ತಾವೋ, ಪರ್ಪೆಂಡಿಕ್ಯುಲರ್ ಇರ್ತಾವೋ, ಸ್ಕ್ಯೂ ಲೈನ್ಸ್ಗಳು ಇದ್ದಿರ್ತಾವೋ, ಅಥವಾ ಬರೀ ಲೈನ್ಸ್ಗಳು ಇರ್ತಾವಂತ. ಇವೆರಡರದಾಗ ಒಂದು ಲೈನ್ ಇದ್ದಿರ್ಬೇಕು ನೋಡ್ರಿ. ಓಕೆ.
ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ 6 ಫಿಲ್ ಇನ್ ದ ಬ್ಲ್ಯಾಂಕ್ ಆಪ್ಷನ್ಸ್ ಅದ ನೋಡ್ರಿ ಅಥವಾ ನಿಮಗೆ ಆನ್ಸರ್ಸ್ ಏನದ ನೋಡ್ರಿ -1 1 0 2 -2 ಎಲ್ಲ ಏನು ಅಂದರೆ ಆನ್ಸರ್ಗಳು ಅದಾವೆ. ಇದ್ರೊಳಗಿಂದ ಕರೆಕ್ಟ್ ಯಾವ್ದು ಅದು ನೋಡಿ ಬರ್ಕೋಬೇಕು ಅವರು. ಸಮ್ ಆಫ್ ದ ಡೈರೆಕ್ಷನ್ ಕೋಸೈನ್ಸ್ ಆಫ್ Z ಆಕ್ಸಿಸ್ ಈಸ್ ಡ್ಯಾಶ್ ಅಂತ 7th ಕ್ವಶನ್ ನೋಡ್ರಿ ಇದು ಎದಕ್ಕೆ ಈಕ್ವಲ್ ಆಗಿರ್ತದೆ. 8th ಕ್ವಶನ್ ನೋಡ್ರಿ ಇದು ಎದಕ್ಕೆ ಈಕ್ವಲ್ ಆಗಿರ್ತದೆ ತಾವು ಬರೀರಿ. ನೆಕ್ಸ್ಟ್ ನೋಡ್ರಿ ಆನ್ಸರ್ ಆಲ್ ದ ಕ್ವಶನ್ಸ್ ಅಂತ ಇದೆ. ಸೊ ಈ ಥರ ಕ್ವಶನ್ಸ್ ಏನು ಬರಂಗಿಲ್ಲ ನಿಮಗೆ, ಅಂದ್ರೆ ಜಸ್ಟ್ ನೀವು ಪ್ರಾಕ್ಟೀಸ್ ಮಾಡಿರಿ. ಕ್ವಶನ್ ನಂಬರ್ 9 ಇವ್ಯಾಲ್ವೇಟ್ ಅಂತ, ಇದನ್ನು ಇವ್ಯಾಲ್ವೇಟ್ ಮಾಡಿರಿ ಅಂದರೆ ಇದರದ್ದು ಇಂಟಗ್ರೇಷನನ್ನು ಕಂಡಿರಿ. ಇದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ನೋಡ್ರಿ. ಓಕೆ, ಇನ್ ಸೊಲ್ಯೂಷನ್ಸ್ ಐ ಎಕ್ಸ್ಪ್ಲೇನ್ ದಿಸ್ ಆಲ್ಸೋ. ರೈಟ್, ನೆಕ್ಸ್ಟ್ ನೋಡ್ರಿ ಫೈಂಡ್ ದ ಡೈರೆಕ್ಷನ್ ಕ್ವಶನ್ಸ್ ಆಫ್ ವೆಕ್ಟರ್ I + 2j - 3k ಅಂತ ನೋಡ್ರಿ. ಇವೆರಡು 1 ಮಾರ್ಕಿನ ಕ್ವಶನ್ಸ್ಗಳು ಅದಾವ. ನೆಕ್ಸ್ಟ್ ನೋಡ್ರಿ ಆನ್ಸರ್ ಎನಿ 3 ಕ್ವಶನ್ಸ್. ಇಲ್ಲಿ ನಿಮಗೆ 2 ಮಾರ್ಕಿನ ಕ್ವಶನ್ಸ್ಗಳು ಅದಾವ್ರಿ. ಎಷ್ಟು ಬರಿಬೇಕು ನೀವು 3 ಕ್ವಶನ್ಸನ್ನು ಬರಿಬೇಕು. ಎಷ್ಟು ಕೊಟ್ಟಿರ್ತಾನ ಆತ 5 ಕ್ವಶನ್ಸ್ ಕೊಟ್ಟಿರ್ತಾನೆ, ಅದ್ರೊಳಗೆ 3 ಬರಿಬೇಕು. ಏನಿದೆ ನೋಡ್ರಿ ಕ್ವಶನ್ ನಂಬರ್ 11 ಫೈಂಡ್ ದ ಇಂಟಗ್ರಲ್ ಆಫ್ ಸೀಕೆಂಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಸಿಂಪಲ್ ಕ್ವಶನ್ ಇದೆ ರೀ. ನೆಕ್ಸ್ಟ್ ಕ್ವಶನ್ ಇವ್ಯಾಲ್ವೇಟ್ sin 2x cos 3x. ಇವೆಲ್ಲ ನಾನು ಸೊಲ್ಯೂಷನ್ಸಲ್ಲಿ ಹೇಳಿದ್ದೆ ನೋಡ್ರಿ, ತಾವು ಚೆನ್ನಾಗಿ ನೋಡಿ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸನ್ನು ಮಾಡ್ಬೋದು. ಇವ್ಯಾಲ್ವೇಟ್ ಇಂಟಗ್ರೇಷನ್ ಆಫ್ -1 to 1 5x⁴ √(x⁵ + 1 dx ಅಂತ ಇದೆ. ಓಕೆ, 3 ಕ್ವಶನ್ಸ್ ಅದ ನೋಡ್ರಿ 5 ಮಾರ್ಕಿಂದು. ನೆಕ್ಸ್ಟ್ ಕ್ವಶನ್ ನೋಡ್ರಿ ಕ್ವಶನ್ ನಂಬರ್ 14 ಫೈಂಡ್ ದ ಡೈರೆಕ್ಷನ್ ಕ್ವಶನ್ಸ್ ಆಫ್ ಎ ಲೈನ್ ವಿಚ್ ಮೇಕ್ಸ್ ಈಕ್ವಲ್ ಆ್ಯಂಗಲ್ಸ್ ವಿತ್ ದ ಕೋಆರ್ಡಿನೇಟ್ ಆಕ್ಸಿಸ್ ಅಂತ. 15th ಕ್ವಶನ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ L1 and L2 ಗಿವನ್ ಬೈ, ಯು ಕ್ಯಾನ್ ಕಾಲ್ ದಿಸ್ ಇಸ್ R1 ಆ್ಯಂಡ್ ದಿಸ್ ಇಸ್ R2. R1 R2 ಕೊಟ್ಟಿದ್ದಾನೆ. ಇವೆರಡರಿಂದ ಏನು ಬರ್ತದೆ ನಮಗೆ L1 ಮತ್ತು L2 ಬರ್ತದೆ. ನಾವೇನು ಕಂಡಿಬೇಕಂದ್ರೆ ಎರಡು ಲೈನ್ ನಡ್ಬರ್ಕಿಂದ ಡಿಸ್ಟೆನ್ಸನ್ನು ಕಂಡಿಬೇಕಂತ. ಓಕೆ, ಸೊ ಈ ಥರ ಇದ್ದಿರ್ಬೋದು ಅನ್ಕೋರಿ. ಎರಡು ನಡ್ಬರ್ಕಿಂದು ಡಿಸ್ಟೆನ್ಸನ್ನು ಕಂಡಿಡೀರಿ, ಅಥವಾ ಪ್ಯಾರಲಲ್ನು ಬರ್ಬೋದು. ಅರ್ಥ ಆಯ್ತಾ? 2 ಮಾರ್ಕಿಂದ ಮುಗಿತಲ್ವಾ. ಇವಾಗ ನಾವು 3 ಮಾರ್ಕಿನ ಕ್ವಶನ್ಸಿಗೆ ಬರೋಣ ಅಂತ್ರಿ. ಓಕೆ, ಆನ್ಸರ್ ಎನಿ 3 ಕ್ವಶನ್ಸ್ ಅಂತ 3 ಮಾರ್ಕಿಂದು 3 ಕ್ವಶನ್ಸ್ಗಳು ಬರೀಬೇಕು. 9 ಮಾರ್ಕ್ ಕವರ್ ಆಗ್ತಾವೆ. ಸರ್ ಎಷ್ಟು ಕ್ವಶನ್ಸ್ ಕೊಟ್ಟಿರ್ತಾನೆ ಅಂದರೆ 5 ಕ್ವಶನ್ಸ್ ಕೊಟ್ಟಿರ್ತಾನೆ, 3 ಕ್ವಶನ್ಸನ್ನು ಬರೀಬೇಕು. ಫಸ್ಟ್ ಕ್ವಶನ್ ನೋಡ್ರಿ ಇವ್ಯಾಲ್ವೇಟ್ ಇಂಟಗ್ರೇಷನ್ ಆಫ್ 1/1 + cot x into dx ಅಂತ ಇದೆ. ನೆಕ್ಸ್ಟ್ ಇವ್ಯಾಲ್ವೇಟ್ ಇಂಟಗ್ರೇಷನ್ ಆಫ್ x³ + x + 1 / x² - 1 ಅಂತ ಇದೆ. 18th ಕ್ವಶನ್ ಇವ್ಯಾಲ್ವೇಟ್ ಇಂಟಗ್ರೇಷನ್ ಆಫ್ x cos inverse of x / √(1 - x² dx ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 19 ಶೋ ದಟ್ 3 ಲೈನ್ಸ್ ಹ್ಯಾವಿಂಗ್ ದ ಡೈರೆಕ್ಷನ್ ಕೋಸೈನ್ಸ್. 3 ಲೈನ್ದ ಡೈರೆಕ್ಷನ್ ಕೋಸೈನ್ಸ್ ಕೊಟ್ಟಿದ್ದಾನೆ. ಸರ್ ಇದು ಏನದ ರೀ ಕಾಣಲಾಗತ್ತ ಅಂತ ಅನ್ಬೇಡ್ರಿ, ಇದು 12/13 ಇದೆ ನೋಡ್ರಿ. ರೈಟ್, ಏನು ಕಂಡಿಬೇಕು ನಾವು ಅಥವಾ ಏನಂತ ಪ್ರೂವ್ ಮಾಡಬೇಕು ಅಥವಾ ಶೋ ಮಾಡಬೇಕಂದ್ರೆ 3 ಲೈನ್ಸ್ ಹ್ಯಾವಿಂಗ್ ಡೈರೆಕ್ಷನ್ ಕೋಸೈನ್ಸ್. ಕ್ವಶನ್ ನಂಬರ್ 20 ಐತೆ ನೋಡ್ರಿ. ಇವಾಗ ಏನಿದೆಪ್ಪ ಕ್ವಶನ್ ನಂಬರ್ 20 ಅಂತಂದರೆ ಎಸ್ ಫೈಂಡ್ ದ ಕಾರ್ಟೀಷಿಯನ್ ಇಕ್ವೇಷನ್ ಆಫ್ ದ ಲೈನ್ ವಿಚ್ passes through the point -2, 4, -5 and parallel to the line given by. ಸೊ ಈ ಲೈನಿಗೆ ನಾವು ಪ್ಯಾರಲಲ್ ಅದ ಅಂತ ಇದೊಂದು ಪಾಯಿಂಟ್. ಏನು ಕಂಡಿಬೇಕಂದ್ರೆ ಕಾರ್ಟೀಷಿಯನ್ ಇಕ್ವೇಷನನ್ನು ಕಂಡಿಬೇಕಂತ್ರಿ. ಸೊ 3 ಮಾರ್ಕಿನ ಕ್ವಶನ್ಸ್ಗಳು ಎಲ್ಲ ಕವರ್ ಅದು ನೋಡ್ರಿ. ಕರೆಕ್ಟ್, ಇವಾಗ 5 ಮಾರ್ಕಿನ ಕ್ವಶನ್ಸಿಗೆ ಹೋಗೋಣಂತ. ಆನ್ಸರ್ ಎನಿ 3 ಕ್ವಶನ್ಸ್. ಸೇಮ್ ಇಲ್ಲೂ ಏನು ಅಂದರೆ 5 ಕ್ವಶನ್ಸ್ ಕೊಡ್ತಾನೆ, 3 ಕ್ವಶನ್ಸನ್ನು ಬರೀಬೇಕು. ಇದು ಯಾಕಂದರೆ ಸೆಕೆಂಡ್ ಟೆಸ್ಟಿಗೆ. ಓಕೆ, ಫೈಂಡ್ ದ ಇಂಟಗ್ರಲ್ ಆಫ್ 1/x² - a² ಅದ ನೋಡ್ರಿ. 1/x² - a² ವಿತ್ ರೆಸ್ಪೆಕ್ಟ್ ಟು x ಆ್ಯಂಡ್ ಹೈನ್ಸ್ ಇವ್ಯಾಲ್ವೇಟ್ √(1/x² - 16 dx ಅಂತ. 22 ನೋಡ್ರಿ ಪ್ರೂವ್ ದಟ್ ಅಂತ. 23 ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ಎಲಿಪ್ಸ್. ಇವೆಲ್ಲ ಇಂಪಾರ್ಟೆಂಟ್ ಅವ ನೋಡ್ರಿ 5 ಮಾರ್ಕಿಂದ. ಯಾವುದೇ ಕಾರಣಕ್ಕೆ ಮಿಸ್ ಮಾಡೋಕೆ ಹೋಗ್ಬಿಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ ಇವುಗಳನ್ನು. ಫೈಂಡ್ ದ ಏರಿಯಾ ಆಫ್ ದ ರೀಜನ್ ಇನ್ ದ ಫಸ್ಟ್ ಕ್ವಾಡ್ರಂಟ್ ಎನ್ಕ್ಲೋಸ್ಡ್ ಬೈ x² + y² = 4 ಆ್ಯಂಡ್ ಲೈನ್ಸ್ x = 0, x = 2 ಅಂತ.
ಏರಿಯಾವನ್ನು ಕಂಡುಹಿಡಿಬೇಕಂತ. ಒಂದೇನು ರೀಜನ್ ಬಂದಿರ್ತಿಲ್ಲ ನಿಮಗೆ, ಈ ರೀಜನ್ದು ಏರಿಯಾವನ್ನು ಕಂಡುಹಿಡಿಬೇಕಂತ. ಡಿರೈವ್ ದ ಇಕ್ವೇಶನ್ ಆಫ್ ಲೈನ್ ಇನ್ ಸ್ಪೇಸ್ ಪಾಸಿಂಗ್ ಥ್ರೂ ಗಿವನ್ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ಗಿವನ್ ವೆಕ್ಟರ್ ಇನ್ ಬೋತ್ ವೆಕ್ಟರ್ ಆ್ಯಂಡ್ ಕಾರ್ಟೇಷಿಯನ್ ಫಾರ್ಮ್ಸ್ ಅಂತ ಈ ಒಂದು ಇಕ್ವೇಶನನ್ನು ಡಿರೈವ್ ಮಾಡ್ಬೇಕಂತ ನಾವು. ಓಕೆನಾ, ಅರ್ಥ ಆಯ್ತಲ್ವಾ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಯಾರೂ ಭಯ ಪಡೋಕೆ ಹೋಗ್ಬೇಡ್ರಿ. 5 ಮಾರ್ಕಿಂದು ಫೋಕಸ್ ಮಾಡಿರಿ. ಇದನ್ನು ಸೆಕೆಂಡ್ ಟೆಸ್ಟ್ ಅದ. ಓಕೆ, ಸೆಕೆಂಡ್ ಟೆಸ್ಟ್ ಆದ್ಮೇಲೆ ನಿಮಗೇನು ಎನ್ಯುವಲ್ ಬರ್ತದೆ. ಎನ್ಯುವಲಲ್ಲೂ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ನೀವು. ಅಲ್ಲಿ 80 ಮಾರ್ಕ್ಸ್ ಪೇಪರ್ ಇದ್ದಿರ್ತದೆ ರೀ. 80ಗೆ 80 ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಹಾಗಾಗಿ ಪ್ಲ್ಯಾನ್ ಪ್ರಕಾರ ಸ್ಟಡಿಯನ್ನು ಮಾಡಿರಿ. ಓಕೆನಾ, ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ, ಮತ್ತು ಅರ್ಥನೂ ಆಗಿದೆ ಅಂತ ಅನ್ಕೊತೀನಿ. ಇನ್ನೂ ಯಾರಾದರೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಲ್ಲ ಅಂದರೆ ಈ ಕೂಡಲೇ ಶೇರ್ ಮಾಡಿರಿ. ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಮತ್ತೆ ಮುಂದಿನ ಒಂದು ವಿಡಿಯೋಲಿ ಭೇಟಿ ಆಗೋಣ ಅಂತ. ಈ ಒಂದು ವಿಡಿಯೋನ ಇಷ್ಟ ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಬಾಯ್ ಬಾಯ್, ಸಿ ಯು.